ಒಬ್ಬ ವ್ಯಕ್ತಿ ತನ್ನ ತಂದೆಯನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ಆತನ ತಂದೆ ಸಾಯುವಾಗ ಮಗನಿಗೆ ಚಿಕ್ಕ ಪೆಟ್ಟಿಗೆ ನೀಡಿ, ನಿನಗೆ ಅತಿಯಾದ ಕಷ್ಟ ಬಂದಾಗ ಮಾತ್ರ ಈ ಪೆಟ್ಟಿಗೆ ತೆರೆ ಎಂದಿರುತ್ತಾನೆ. ಹೇಳಿಕೊಳ್ಳುವಂತಹ ಕಷ್ಟವೇನು ಬಾರದೆ ಆ ಪೆಟ್ಟಿಗೆ ತೆರೆಯುವ ಪ್ರಸಂಗವೇ ಆತನಿಗೆ ಬಂದಿರುವುದಿಲ್ಲ. ಆದರೆ ಒಂದು ದಿನ ಆತನಿಗೆ ಕಷ್ಟವೊಂದು ಬಂದೊದಗುತ್ತದೆ. ಜೀವನವಿಡೀ ದುಡಿದ 10 ಲಕ್ಷ ಹಣ ಇಟ್ಟ ಬ್ಯಾಂಕ್ ಮುಳುಗಿ ಹೋಯಿತೆಂದು ತಿಳಿದು ಮಬ್ಬಾಗಿ ಹೋಗುತ್ತಾನೆ. ಅಷ್ಟೇ ಅಲ್ಲ, ಹೊರದೇಶದಲ್ಲಿರುವ ಒಬ್ಬನೇ ಮಗ ವಿಮಾನ ಅಪಘಾತವಾಗಿ ಆ ವಿಮಾನದಲ್ಲಿರುವವರೆಲ್ಲ ಸತ್ತರೆಂಬ ಸುದ್ದಿ ಕೇಳಿ ಆತ ದಂಗಾಗಿ ಹೋಗುತ್ತಾನೆ. ಇನ್ನೆಲ್ಲ ಮುಗಿಯಿತು, ನಾನೇಕೆ ಇರಬೇಕು ಎಂದು ವಿಷವನ್ನು ಕುಡಿಯಲು ಹೋದಾಗ ಆತನಿಗೆ ತಂದೆ ಹೇಳಿದ ಮಾತು ನೆನಪಾಗುತ್ತದೆ. ಆ ಪೆಟ್ಟಿಗೆಯನ್ನು ತೆರೆಯುತ್ತಾನೆ. ಅದರಲ್ಲಿ ಮಾಸಿದ ಅಕ್ಷರದಲ್ಲಿ ಈ ರೀತಿ ಬರೆದಿರುತ್ತದೆ, ಇದೂ ಕೂಡ ಮುಗಿದು ಹೋಗುತ್ತದೆ ಎಂದು. ಆತನಿಗೆ ಬಂದ ಕಷ್ಟವೂ ಮುಗಿದು ಹೋಗುತ್ತದೆ ಎಂದು ಆತನಿಗೆ ಒಳಮನಸ್ಸು ಅದನ್ನು ನೋಡಿ ಹೇಳುತ್ತದೆ. ಆತ ಧೈರ್ಯವಾಗಿ ಆ ದಿನ ಮಲಗುತ್ತಾನೆ. ಸತ್ತು ಹೋದನೆಂದು ತಿಳಿದ ಮಗ ಸುರಕ್ಷಿತವಾಗಿ ಮರುದಿನ ಮನೆಗೆ ಬರುತ್ತಾನೆ. ಆತ ಬರಬೇಕಾಗಿದ್ದ ವಿಮಾನಕ್ಕೆ ಬಾರದೆ ಬೇರೆ ವಿಮಾನಕ್ಕೆ ಬಂದಿರುತ್ತಾನೆ ಮತ್ತು ಹಿಂದೆ ತೆಗೆದುಕೊಂಡ ಲಾಟರಿ ಟಿಕೆಟ್ 10 ಲಕ್ಷ ಹಣ ಅದೇ ದಿನ ಬಂದಿರುತ್ತದೆ. ಆಗ ಅವನಿಗೆ ಅನಿಸುತ್ತದೆ, ನಿನ್ನೆ ನಾನು ವಿಷವನ್ನು ಕುಡಿದಿದ್ದರೆ ಅನ್ಯಾಯವಾಗಿ ಸತ್ತು ಹೋಗುತ್ತಿದ್ದೆ ಎಂದು. ನೆನಪಿಡಿ ಸ್ನೇಹಿತರೆ, ಎಂತಹ ಕಷ್ಟ ಬಂದರೂ ಇದೂ ಕೂಡ ಮುಗಿದು ಹೋಗುತ್ತದೆ ಎಂದು ನಾವು ಮುಂದೆ ಸಾಗಬೇಕು. ಧನ್ಯವಾದಗಳು.